ಏನು ಮಾಡೋಕ್ಕಾಗತ್ತೆ ಈ ವಿಚಾರದಲ್ಲಿ? ಸ್ಮಗ್ಲಿಂಗ್. ಸೊ ಈಗ ಅರೆಸ್ಟ್ ಮಾಡ್ತಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟರನ್ನ ಜೈಲು ಪಾಲಾಗಿರೋದು DRI ಬಂಧಿಸ್ತಾ ಇದ್ದಂತೆ ನಟಿ ರನ್ಯಾ ಕಣ್ಣೀರನ್ನು ಹಾಕಿದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಮಾಣಿಕ್ಯ ಸುಂದರಿ. ಹತ್ತು ಮುಖ ಊದಿದ ಸ್ಥಿತಿಯಲ್ಲಿದೆ ರನ್ಯಾ ಅವರು. 27 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ರನ್ಯಾ. ತಗಲಾಕೊಂಡಿದ್ದು ಇವಾಗಲೇನೆ. ಮತ್ತಷ್ಟು ವಿಚಾರಣೆಗೆ ಕಸ್ಟಡಿಗೆ ಕೇಳಿದ್ದೆ ಈಗ DRI ಅಧಿಕಾರಿಗಳು. ಇಲ್ಲಿಯವರೆಗೂ ಎಲ್ಲೂ ಕೂಡ ತಗಲಾಕೊಂಡಿರಲಿಲ್ಲ. ಹಾಗಾಗಿ ಅದೇ ಧೈರ್ಯದ ಮೇಲೆ ಅವ್ರು ಹೋಗಿದ್ರು. ಸೊ ಒಂದು ಕಣ್ಣಿಟ್ಟಿರ್ತಾರೆ, ಅದರಲ್ಲಿ ತಗಲಾಕ್ಕೊಳ್ತಾರೆ ಅನ್ನುವಂಥದ್ದು ಯೋಚನೆನೇ ಬರಲಿಲ್ವೇನೋ. ಹೆಂಗೋ ಪಾರಾಗ್ಬಿಡ್ತೀವಿ ಅನ್ನೋ ರೀತಿಯಲ್ಲೇ. ಒಂದು ಬಾರಿ ತಪ್ಪು ಮಾಡಿದಾಗ ಭಯ ಇರುತ್ತೆ, ಎರಡನೇ ಬಾರಿ ತಪ್ಪು ಮಾಡಿದಾಗೂ ಒಂಚೂರು ಅಂಜಿಕೆ ಇರುತ್ತೆ, ಮೂರನೇ ಬಾರಿ ಮಾಡಿದಾಗ ಮೊದಲನೇದು ಎರಡನೇದು ಅನುಭವ ಇರುತ್ತೆ, ನಾಲ್ಕನೇ ಬಾರಿ ಇದ್ದಾಗ ಅದು ಹಾಗೆ ಮುಂದುವರಿತಾ ಇರುತ್ತೆ, ಧೈರ್ಯ ಬಂದುಬಿಡುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಒಂದು ರೀತಿಯಾಗಿ ಭಂಡ ಧೈರ್ಯಕ್ಕೆ ಬಿದ್ದು ಈ ರೀತಿಯಾಗಿ ಮಾಡಿದಂಗೆ ಇದೆ ಇದು. ಮೊದಲನೇ ಬಾರಿನೇ ಈ ರೀತಿಯಾಗಿ ತಪ್ಪು ಮಾಡ್ಕೊಂಡು ಸಿಕ್ಕಾಕೊಂಡಿದ್ದರೆ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ? ಪದೇ ಮಾಡಿದಂಥ ತಪ್ಪಿನಿಂದಾಗಿ ಧೈರ್ಯ ಬಂದು ಈ ರೀತಿಯಾಗಿ ಮಾಡಿಕೊಂಡು ಈಗ ಏನು ಪ್ರಯೋಜನ ಅಲ್ವಾ ನರಸಿಂಹಮೂರ್ತಿಗೆ? ಬಹುತೇಕ ಅದೇ ರೀತಿಯಾದಂತಹ ಸನ್ನಿವೇಶ ಆಕೆಯ ಫೋಟೋವನ್ನ ನೋಡಿದಂತಹ ಸಂದರ್ಭದಲ್ಲಿ ಗೋಚರವಾಗ್ತಿರೋದು ಅರುಣ್. ಯಾಕಂತ ಹೇಳಿದ್ರೆ ಆಕೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡಂತಹ ದಿನ ಕಳೆದ ಸೋಮವಾರ ಸಂಜೆ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅದಾದ ಬಳಿಕ ಮಂಗಳವಾರ ಸಂಜೆ ಆಕೆಯನ್ನ ಜೈಲಿಗೆ ಬಿಡುವ ಕೆಲಸವನ್ನ ಮಾಡಲಾಗಿದೆ. ಆಲ್ಮೋಸ್ಟ್ 24 ಗಂಟೆ ಆಕೆ ಬಹುತೇಕ ಏನಾದ್ರೂ ಸೇವಿಸಿದ್ಲು ಏನೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಆಕೆ ತುಂಬಾ ಹತ್ತಿದ್ದಾಳೆ. ಮತ್ತೆ ಆಕೆಯ ಕಣ್ಣಿನ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ನೀಲಿ ಆಗಿದೆ. ಮತ್ತೆ ಹತ್ತು ಮುಖ ಕೂಡ ಉಳಿಸ್ಕೊಂಡಿದೆ. 14.2 kg ಚಿನ್ನವನ್ನ ದುಬೈನಿಂದ ಏಕಾಏಕಿ ಇಲ್ಲಿಗೆ ತರ್ತಾರೆ, ಅದು ಕೂಡ ಅಕ್ರಮವಾಗಿ ಅಂತ ಹೇಳಿದ್ರೆ ಈ ದೇಶದ ಕಾನೂನಿನ ಬಗ್ಗೆ ಅರಿವಿಲ್ವಾ? ಯಾಕಂತ ಹೇಳಿದ್ರೆ ಓದ್ಕೊಂಡಿದ್ದ ಆಕೆ, ಅದ್ರ ಜೊತೆಗೆ ತಂದೆ ಒಳ್ಳೆ ಉನ್ನತ ಹುದ್ದೆಯಲ್ಲಿ ಇರುವಂತವರು. ಈಕೆ ಕೂಡ ಒಂದು 2-3 ಫಿಲಂಗಳಲ್ಲಿ ನಟಿಯಾಗಿ ಚಿತ್ರವನ್ನ ಅಭಿನಯಿಸಿದ್ದಾರೆ. ಹೀಗಿದ್ದು ಕೂಡ ಏಕಾಏಕಿ ಹೀಗಾಗಿ ಅಕ್ರಮವಾಗಿ ದುಡ್ಡನ್ನ ಗಳಿಸಬೇಕು, ಸುಲಭವಾಗಿ ಹಣವನ್ನ ಗಳಿಸಬೇಕು ಈ ಉದ್ದೇಶದಿಂದ ಆಕೆ ಈ ಒಂದು ಕೃತ್ಯಕ್ಕೆ ಕೈ ಜೋಡಿಸ್ತಿರ್ಬೇಕಂತ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಕೋರ್ಟ್ ನಲ್ಲಿ ಬಹುತೇಕ ಆಕೆಯನ್ನು ವಶಕ್ಕೆ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನ ಮಾಡುವ ಕೆಲಸವನ್ನ ಕೂಡ ಮಾಡ್ಲಾಯ್ತು. ಆದ್ರೆ ಆಕೆಯ ಫೋಟೋವನ್ನ ಜೈಲಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹತ್ತಿದ್ದಾಳೆ. ಮತ್ತೆ ಆಕೆಯ ಈ ಹಿಂದಿನ ಫೋಟೋಗಳ ಆ ಗ್ಲಾಮರ್ ಏನಿತ್ತು ಅದು ಈ ಫೋಟೋದಲ್ಲಿ ಕಂಡು ಬರ್ತಿಲ್ಲ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಹತ್ತಿದ್ದಾರೆ, ಮತ್ತೆ ಹಿಂದೆ ಸಂಪೂರ್ಣವಾಗಿ ಬಿಟ್ಟಿರುವಂತೆ ಕಾಣಿಸ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಎಲ್ಲ ಪ್ರಕರಣಗಳಲ್ಲೂ ಅಷ್ಟೇ ಮಾಡುವಂತಹ ತಪ್ಪುಗಳ ಬಗ್ಗೆ ಅರಿವಿದ್ದಿದ್ರೆ ಸರಿ ಇರ್ತಿತ್ತು. ತಪ್ಪು ಮಾಡಿದ ನಂತರ ಸಿಕ್ಕಾಕೊಂಡಾಗ ಏನು ಪ್ರಯೋಜನ ಆಗುತ್ತೆ? ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವು ಸಂದರ್ಭಗಳು ಹಾಗೆ, ಅದನ್ನು ಫೇಸ್ ಮಾಡಲೇಬೇಕು ಯಾರೇ ಆಗಿದ್ರು ಸಹ.